ಪ್ರೀತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಈ ಒಂದು ಸುಂದರ ಸಮಾಜ ಓಂ ನಮೋ 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 ಕುಕ್ಕರೇಶ್ವರಿ. ಓಂ ನಮೋ 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 ಕುಕ್ಕರೇಶ್ವರಿ ಕುಕ್ಕರೇಶ್ವರಿ ಕುಕ್ಕರೇಶ್ವರಿ.
ಮಾಡುತ್ತಿದ್ದನು. ಆದ್ರೆ ನನ್ನ ತಂದೆ ತಾಯಿಯನ್ನು ಕೊಂದ ರಾಕ್ಷಸ ಅವನನ್ನು ಪ್ರೀತಿ ಮಾಡಲು ಸಾಧ್ಯವೇ ಇಲ್ಲ. ನಾನು ಮೋಹನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೇನೆ. ಆದ್ರೆ ಅವನ ಹತ್ರ ಆಸ್ತಿ ಇಲ್ಲ, ಆದ್ರೆ ನನ್ನ ಹತ್ರ ಆಸ್ತಿ ಇದೆ. ಈ ವಿಷಯ ನನ್ನ ಮಾವನಿಗೆ ತಿಳಿದ್ರೆ ಸುಮ್ಮನೆ ಬಿಡುವುದಿಲ್ಲ ತಾಯಿ. ಈ ವಿಷಯ ನನ್ನ ಮಾವನಿಗೆ ತಿಳಿದರೆ ಕಾಪಾಡು ತಾಯಿ, ಕಾಪಾಡು. ಮುಗಿದೇಹ ತಾಯಿ ಪೂಜೆ. ಪ್ರಿಯ, ಸ್ವರ್ಗ ಲೋಕದ ಸುಂದರಿಯನ್ನು ಮೀರಿಸುವ ನಿನ್ನ ಸೌಂದರ್ಯಕ್ಕೆ ಸೋತು ಶರಣಾದ ಕಡೆ ಈ ನನ್ನ ಪ್ರೇಮಿಯ ಜೀವನ ಎನ್ನುವ ಪುಟದಲ್ಲಿ ಪ್ರೀತಿ ಎನ್ನುವ ಪುಟವಿಲ್ಲವಾದರೆ ಈ ಜೀವನವೇ ಇಲ್ಲ ಪ್ರಿಯ. ಪ್ರಿಯ, ನನ್ನ ಮಾತು ನಂಬು, ನೀನೇ ನನ್ನ ಪ್ರೀತಿಯ ಪ್ರೇಮ ದೇವತೆ. ಮೋಹನ್, ಈ ತಾಯಿಯ ಆಶೀರ್ವಾದ ಇರುವ ತನಕ ನಮಗೆ ಯಾವ ಭಯನೂ ಇಲ್ಲ. ಆದ್ರೆ ನಮ್ಮ ಪ್ರೀತಿಯ ವಿಷಯ ನಮ್ಮ ಮಾವನಿಗೆ ತಿಳಿದ್ರೆ ಅಷ್ಟೇ ಮೋಹನ್. ಪ್ರಿಯ, ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ಕಡುಬಡವ. ಆದರೂ ಒಂದು ಮಾತು ಕೊಡಬಲ್ಲೆ, ಆ ಸೂರ್ಯ ಚಂದ್ರ ಇರುವ ತನಕ ನಿನ್ನ ಪ್ರೀತಿ ಬೇರೆ ಆಗದು ಪ್ರಿಯ. ಪ್ರಿಯ, ಹೂವಿಗೆ ಬಳ್ಳಿಯಲ್ಲಿ ಜೀವ, ಈ ಪ್ರೇಮಿಗೆ ನಿನ್ನ ಪ್ರೀತಿಯಲ್ಲೇ ಜೀವ. ಇದು ಮಾತ್ರ ಸತ್ಯ ಕಣೆ. ಒಂದು ವೇಳೆ ನಾವು ದೂರ ಆದ್ರೆ ನೀನೇನು ಮಾಡ್ಬೇಕು? ಸಾವೇ ಗ್ಯಾರಂಟಿ ಪ್ರಿಯ. ಆದರೂ ನಿನ್ನ ಬಾಯಲ್ಲಿದ್ದ ಮಾತೆಗೆ ಪ್ರಿಯ, ನೀನಲ್ಲಿ ನೀನು, ನಿನ್ನಲ್ಲಿ ನಾನು. ನೀನಿಲ್ಲದ ನೀನು ಜೀವಂತವಾಗಿರಲು ಸಾಧ್ಯವೇ? ನೀನಿಲ್ಲದ ನಾನು ಜೀವಂತವಾಗಿರಲು ಸಾಧ್ಯವೇ? ನೀನನ್ನು ಉಸಿರುಳಿಯುವ ತನಕ ನಿನ್ನ ಪ್ರೀತಿಗಾಗಿ ಜೀವಿಸುವೆ, ನಿನ್ನ ಪ್ರೀತಿಗಾಗಿ ಸಾಯುವೆ. ಈ ನನ್ನ ದೇಹದ ರಕ್ತ ಕಣಕಣದಲ್ಲೂ ನಿನ್ನ ಪ್ರೀತಿಯನ್ನು ತುಂಬಿಕೊಂಡು ಜೀವಿಸುತ್ತಿರುವ ಪ್ರೇಮಿ ನಿನ್ನ ಮೋಹನ್ ಪ್ರಿಯ, ನಿನ್ನ ಮೋಹನ್. ಮೋಹನ್, ನಿನ್ನ ಮನಸ್ಸಿಗೆ ನೋವು ಮಾಡಲಿಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸಿರಿ ಮೋಹನ್. ಐ ಆಮ್ ವೆರಿ ವೆರಿ ಸಾರಿ ಕಣ. ಪ್ರಿಯ, ಸಪ್ತ ಸಾಗರ ರಾಜ್ಯ ನೀ ಕುಳಿತರು ಪ್ರಿಯ ಎನ್ನುವ ಪದ ಬಿಟ್ಟರೆ ಬೇರೇನು ಕೇಳುವುದಿಲ್ಲ ಪ್ರಿಯ. ಪ್ರಿಯ, ಬಡತನದಲ್ಲಿ ನೊಂದು ಬೆದ್ದು ಬಂದಿರುವ ಬಡವ ನಾನು. ಕಲ್ಲನ್ನು ಕತ್ತಿ ಶಿಲೆಯಾಗಿ ಮಾಡಿದ ಶಿಲ್ಪಿ ನೀನು. ಈ ನನ್ನ ಜೀವನದ ದಾರಿಯಲ್ಲಿ ಮೋಡ ಕವಿದು ಕತ್ತಲಾಗುತ್ತಿದೆ. ಈ ನನ್ನ ಜೀವನಕ್ಕೆ ಮಂಜಿನ ರೂಪದಲ್ಲಿ ನೀ ಬಂದು ಪ್ರೀತಿಯ ಅಮೃತವನ್ನು ಉಳಿಸಿದ ಪ್ರೀತಿ ದೇವತೆ ನೀನು. ನೀನೇ ನನ್ನ ಜೀವನಕ್ಕೆ ಸ್ಫೂರ್ತಿ ಪ್ರಿಯ. ಮೋಹನ್, ಮನುಷ್ಯರು ಬಾಲ್ಯವನ್ನು ಬಿಡುತ್ತಾರೆ, ಆದ್ರೆ ಮದುವೆ ಆದ್ರೆ ತಂದೆ ತಾಯಿಯನ್ನು ಮರೆತಾರೆ. ಆದರೆ ಅದೇ ರೀತಿ ಮಕ್ಕಳಾದರೆ ಹೊರ ಹುಟ್ಟಿದವರನ್ನು ಮರೆತಾರೆ, ಶ್ರೀಮಂತರಾದ್ರೆ ಬಡತನವನ್ನು ಮರೆತಾರೆ. ಆದ್ರೆ ಕಾಲ ತಕ್ಕಂತೆ ಎಲ್ಲ ನಡೆದು ಹೋಗುತ್ತದೆ. ಪ್ರಿಯ, ನಿನ್ನ ಮಾತು ಸರಿಯಾಗಿದೆ. ಪೋಟಿ ಪೈದಿ ಕೊಡುವುದಕ್ಕೆ ಬಹಳ ಕಂಪನಿಗಳಿವೆ, ಆದರೆ ಹೊಟ್ಟೆಗೆ ಅನ್ನ ಕೊಡುವುದು ಒಬ್ಬ ರೈತನಿಂದ ಮಾತ್ರ ಸಾಧ್ಯ. ಪ್ರಿಯ, ಸುಳ್ಳಿಗೆ ಸಾವಿರಾರು ಮಿತ್ರರು, ಸತ್ಯಕ್ಕೆ ಎಲ್ಲರೂ ಶತ್ರುಗಳೇ. ಜನರು ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು ಪ್ರಿಯ. ಇದೇ ಈ ಕುಲಿಗದ ಕಾಲಧರ್ಮ. ಸರಿ ಮೋಹನ್, ನಿನಗೂ ಸಮಯವಾಯಿತು. ನನ್ನ ಮಾತು ಬಂದ್ರೆ ಅಷ್ಟೇ. ನಿನಗೂ ಸಮಯವಾಗಿದೆ, ನೀನು ಹೋಗಿ ಬಾ, ನಾನು ಹೋಗ್ತೇನೆ. ನಿಲ್ಲು ಪ್ರಿಯ, ನಿಲ್ಲು. ಏಕೆ ಅವಸರ ಪಡುತ್ತೀಯ? ನೀ ಹೋಗಕ್ಕಿಂತ ಮುಂಚೆ ಒಂದು ಬಾರದೆ ನನ್ನ ಪ್ರಿಯ.
ಈ ನನ್ನ ಹೃದಯದ ಮಿಡಿತ ಪ್ರಿಯಾ ಪ್ರಿಯಾ ಎಂದು ಆಹ್ವಾನಿಸುತ್ತಿದೆ. ಈ ನನ್ನ ಹೃದಯಕ್ಕೆ ಏನೆಂದು ಉತ್ತರಿಸಲಿ ಪ್ರಿಯಾ? ಪ್ರಿಯಾ, ಈ ನನ್ನ ಜೀವನದ ಪಯಣದಲ್ಲಿ ನೀನು ಜೊತೆಯಾಗಿರುವ ಪ್ರಿಯಾ, ಹೇಳು ಪ್ರಿಯಾ, ಹೇಳು. ಮೋಹನ್, ಉಸಿರು ಇರುವ ತನಕ ನಮಗೆ ಯಾವತ್ತೂ ಇಲ್ಲ. ಹೇಗೆಂದ್ರೆ ಆದ್ರೆ ನಮ್ಮ ಮಾವನಿಗೆ ನಮ್ಮ ಪ್ರೀತಿಯ ವಿಷಯ ಗೊತ್ತಾದ್ರೆ ಕಷ್ಟ ಅಷ್ಟೇ. ಪ್ರಿಯಾ, ಆಕಾಶ ಈ ಭೂಮಿಗೆ ಕಾಣುವ ರೀತಿನೇ ಬೇರೆ, ಅವುಗಳ ವಾಸ್ತವನೇ ಬೇರೆ. ಎಂದಾದರೂ ಒಂದು ದಿನ ನನ್ನ ಪರಿಸ್ಥಿತಿ ಅದೇ ತಾನೇ. ನಾನಿದ್ದ ಪ್ರೀತಿ ವಿಷಯ ನಿನ್ನ ಮಾವನಿಗೆ ತಿಳಿದರೆ ಏನು ಗತಿಯಾಗಬಹುದೆಂದು ಭಯವಾಗುತ್ತಿದೆ ಪ್ರಿಯಾ. ಈ ನನ್ನ ಉಸಿರು ಇರುವ ತನಕ ನಮ್ಮ ಪ್ರೀತಿಗೆ ಯಾವುದೂ ಇಲ್ಲ. ಆ ಸಮಯ ಬಂದಾಗ ಆ ಕಾರಣವೇ ಸರಿ ಹೋಗುತ್ತದೆ ಅಷ್ಟೇ. ಅಲ್ಲಿ ತನಕ ಕಾಯಿ. ಪ್ರಿಯಾ, ನಾನು ಬಡವ, ನೀನು ಶ್ರೀಮಂತ ಬಡತನದ ಹೆಣ್ಣು. ಈ ಬಡವನ ಕೋಪ ತಡೆಯಬಹುದು ಎಂಬಕ್ಕೆ ಶ್ರೀಮಂತನ ಪದ ಮುಂದೆ ಈ ಬಡವನ ಕೋಪ ಯಾವ ಲೆಕ್ಕ ಪ್ರಿಯ? ಹಣದ ರಾಶಿಯ ಮೇಲೆ ನಡೆಯುವ ಗಿರಿಕನ್ಯೆ ನೀನು. ಕಲ್ಲುಗುಳ್ಳು ಹಾದಿಯಲ್ಲಿ ನಡೆಯುವ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ನಾನು ಪ್ರಿಯಾ. ಮೋಹನ್, ಬಡವರು ಬಡವರಾಗಿ ಇರುವುದಿಲ್ಲ, ಶ್ರೀಮಂತರು ಶ್ರೀಮಂತರಾಗಿ ಇರುವುದಿಲ್ಲ. ಅದೇ ರೀತಿ ಕಾಲ ತನ್ನಾಗಿ ಬದಲಾಗುತ್ತದೆ ಮೋಹನ್. ಪ್ರಿಯಾ, ಈ ನಿನ್ನ ನುಡಿ ಮುತ್ತು ನಿಂತ ನುಡಿ. ಪ್ರಿಯಾ, ಅಲ್ಲಿ ನೋಡು, ಅಕ್ಕಿ ತನ್ನ ಗೂಡನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತಿದೆ. ಆದರೆ ನನ್ನ ಗೂಡು ನಿನ್ನ ಹೃದಯದ ಗೂಡಿನಲ್ಲಿದೆ ಪ್ರಿಯಾ. ಪ್ರಿಯಾ, ಕಣ್ಣಲ್ಲಿ ಕೋಪವಿದ್ದರೆ ಮನಸ್ಸಿನಲ್ಲಿ ಪ್ರೀತಿ ಇರುತ್ತದೆ, ಮುಖದಲ್ಲಿ ಮೌನವಿದ್ದರೆ ಹೃದಯದಲ್ಲಿ ಆಸೆ ಇರುತ್ತದೆ, ಮಾತಲ್ಲಿ ಬೇಸರ ಇದ್ದರೆ ಉಸಿರಿನಲ್ಲಿ ಪ್ರೀತಿಸುವ ಹೆಸರೇ ಇರುತ್ತದೆ. ಆ ಹೆಸರೇ ಪ್ರಿಯಾ. ಪ್ರಿಯಾ ಪ್ರಿಯಾ, ಇದೇ ಸಂತೋಷಕ್ಕೆ ಹಾಡುವ ಒಂದು ಪ್ರೇಮಗೀತೆ.
ಸತ್ಯ ಹೇಳುವವನು ಸತ್ಯ ಹರಿಶ್ಚಂದ್ರ, ದಾನ ಮಾಡುವವನು ಕರ್ಣ, ಧರ್ಮ ಕಾಯುವವನೇ ಶ್ರೀಕೃಷ್ಣ. ಅಧರ್ಮವನ್ನು ಬೆಳೆಸುವವನೇ ದುರ್ಯೋಧನ. ಶಿವ ಎಂದು ಆ ಶಿವನ ಬಳಿ ವರ ಕೇಳಲು ಹೋದರೆ ಕರುಣೆ ಇಲ್ಲದ ಆ ಶಿವ ಏನೆಂದು ವರ ಕೊಟ್ಟರು. ತ್ಯಾಗಕ್ಕೆ ಭಕ್ತಿಯನ್ನು ಕೊಟ್ಟು, ಯೋಗಿಗೆ ಶಕ್ತಿಯನ್ನು ಕೊಟ್ಟು, ಯೋಗಿಗೆ ಮುಕ್ತಿಯನ್ನು ಕೊಟ್ಟ. ಆದರೆ ನನಗೆ ದುಷ್ಟ ಇದು ಪುರುಷನನ್ನು ಪಟ್ಟ ಪಟ್ಟ. ಹೇ ಶಿವ, ಕಣ್ಣಿನ ಗರ್ಭದವನಿಂದ ಎದ್ದು ಬಂದವನ ನೀನು. ಹೇ ಶಿವ, ಲೇ ಶಿವ, ಕೈಯಲ್ಲಿ ನಾಂದು ಕೊಟ್ಟು ಕಣ್ಣಿನ ಗರ್ಭದವನಿಂದ ಎದ್ದು ಬಂದವನು ನೀನು. ಹೇ ಶಿವ, ಲೇ ಶಿವ, ಹಣೆಯಲ್ಲಿ ವಿಭೂತಿ ಇಟ್ಟು ಕೈಯಲ್ಲಿ ಡಬಕ ಹಿಡಿದು ಸ್ಮಶಾನ ಭೂಮಿಯಲ್ಲಿ ಸ್ನಾನ ಮಾಡಿ ಕೈ ತಕ್ಕಂತ ಕುಡಿಯುವ ನೃತ್ಯಗಾರ ನೀನು. ಆದರೆ ನಾನು ಕೈಯಲ್ಲಿ ಕಟ್ಟ ಹಿಡಿದು ಶತ್ರುಗಳ ರುಂಡಗಳನ್ನು ಕತ್ತರಿಸಿ ಅವರ ರಕ್ತ ಕುಡಿಯುವ ರಕ್ಕಸ ಯುಗ ಪುರುಷನಾದ. ಈ ಭೂಮಿಯ ಮೇಲೆ ಗಂಡು ಹೆಣ್ಣು ಎಂದೆರಡನ್ನು ಸೃಷ್ಟಿಸಿಬಿಟ್ಟೆ. ಆದರೆ ಹೆಣ್ಣಿನಲ್ಲಿ ಸೌಂದರ್ಯವನ್ನಿಟ್ಟೆ, ಗಂಡಿನಲ್ಲಿ ಅವಳ ಅಂಗಸುಖ ಅನುಭವಿಸುವ ಆಸೆ ಕೊಟ್ಟೆ. ಆದರೆ ನನ್ನ ಹಣೆ ಬರಹವನ್ನೇ ಹೀಗೆ ಬರೆದು ಬಿಟ್ಟೆ ಶಿವ. ಪ್ರೀತಿ ಪ್ರೇಮ ಎಂದು ಮೋಸ ಹೋಗುವ ಹುಡುಗಿಯರಿಗೆ ಈ ನಾಟಕದ ಸೂತ್ರಧಾರನಾಗಬೇಕು. ಅನ್ಯಾಯ ಅಧರ್ಮಗಳನ್ನು ಒಟ್ಟುಗೂಡಿಸಿಕೊಂಡು ದುಷ್ಟ ಕರ್ನಾಟಕ ಈಗ ಪುರುಷ. ಶ್ರೀಮಂತಿಗೆ ದತ್ತದಿಂದ ನಡೆಯುವ ಅಮ್ಮೀರ ಈಗ ಪುರುಷ. ಈ ನನ್ನ ಭಕ್ತ ಕೋಟೆಯನ್ನು ಕಟ್ಟಿರುವುದು ಯಾರಿಗಾಗಿ ಗೊತ್ತೇ? ಹಾಡನ್ನ ಕಡೆಯಲ್ಲಿ ಗರುಡನ ಸೊಸೆ ಪ್ರಿಯಾಳಿಗಾಗಿ. ಪ್ರಿಯಾ, ಏನೇ ನಿನ್ನ ಸೌಂದರ್ಯ, ಬೇಲೂರಿನ ಶಿಲಾ ಬಾಲಕಿ ಕಡೆ. ಪ್ರಿಯಾ, ಈ ನಿನ್ನ ಸೌಂದರ್ಯವನ್ನು ಕಂಡು ನನ್ನ ಮನಸ್ಸು ಚಂಚಲವಾಗುತ್ತಿದೆ. ಆ ಬ್ರಹ್ಮದೇವ ಯಾವ ಸಮಯದಲ್ಲಿ ನಿಮಗೆ ಪ್ರಾಣದಾನ ಮಾಡಿದನೋ, ಬ್ರಹ್ಮದೇವ ನಾನು ಚತುರ್ದಶಮಾನ ಭಯಂಕರನಾದ ಲಂಕೇಶ್ವರ. ಎಲ್ಲ ಬ್ರಹ್ಮಾಂಡದ ಲೋಕದಂಡಗಳನ್ನು ಚಂಡಾಡಬಲ್ಲ ಗಂಡು ನಾಡಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡನ ಗಂಡನಾದ ಪ್ರಚಂಡ ಭಾರತ ಮಾತೆಗೆ ನನ್ನ ವಂದನೆಗಳು. ನಾನು ಸಿಬಿಐ ಪದವಿ ಪಡೆದು 6 ತಿಂಗಳಾಯಿತು. ನನ್ನ ಜೊತೆಯಲ್ಲಿ ಸಿಬಿಐ ಪದವಿ ಪಡೆದ ರಾಧ ಇದೇ ಊರು. ನಾನು ಹೇಗಾದರೂ ಮಾಡಿ ಆ ರಾಧನ ಸಹಾಯದಿಂದ ಈ ಊರಿನ ಆಗರ್ಭ ಶ್ರೀಮಂತ ಕರುಣ ಮತ್ತು ಯುಗ ಪುರುಷನ ವಿಚಾರವನ್ನು ವಿಚಾರಿಸಿ ನಂತರ ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಬಡದನ ರಕ್ತವನ್ನು ಹೀರಿ ನೀರಾಗಿ ಹರಿಸುತ್ತಿರುವ ಅವರನ್ನು
ರಾಧಾ, ಸರ್ಕಾರವು ನನಗೆ ಒಂದು ಮುಖ್ಯವಾದ ಕಾರ್ಯವನ್ನು ಒಪ್ಪಿಸಿದೆ. ಅದಕ್ಕಾಗಿ ನಿನ್ನ ಸಹಾಯಕ್ಕಾಗಿ ನಿನ್ನ ಬಳಿ ಬಂದಿರುವೆ ರಾಧಾ. ವಿಕ್ರಮ್, ನೀವು ನನ್ನ ಪ್ರಾಣ. ಸಿಬಿಐ ಅಧಿಕಾರಿಗಳಾದ ನಾವು ನಿನ್ನ ಕೆಲಸ ಅದ್ಯಾವ ಸಹಾಯ ಮಾಡಬೇಕು ಹೇಳಿ. ರಾಧಾ, ಈ ಊರಿನ ಬೆಳೆದವರು ಶ್ರೀಮಂತರನ್ನು ನಂಬಿ ಅವರ ಜೀವನವನ್ನೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ನೀವು ಹೇಗಾದರೂ ಮಾಡಿ ಕಿರಣ್ ಎನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಸಹಾಯದಿಂದ ಆ ಯುವ ಪುರುಷನ ವಿಷಯ ಮತ್ತು ಆ ಗಂಡನ ವಿಷಯವನ್ನು ನನಗೆ ತಿಳಿಸಬೇಕು. ಆದರೆ ಒಂದು ವಿಷಯ ರಾಧಾ, ನೀನು ಸಿಬಿ ಎಂದು ಅವರಿಗೆ ತಿಳಿಯಬಾರದು. ವಿಕ್ರಮ್, ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅವರ ಹತ್ತಿರ ನಟನೆ ಮಾಡಿ ಅವರನ್ನು ಸೆರೆಹಿಡಿಯಬೇಕು. ಆ ದಿನವೇ ಬಡದವರಿಗೆ ಮುಕ್ತಿ ಸಿಗುತ್ತೆ ರಾಧಾ. ವಿಕ್ರಮ್, ಗರುಡ ಮತ್ತು ಯುಗ ಪುರುಷರ ಬಗ್ಗೆ ತಿಳಿದುಕೊಳ್ಳಲು ಕಿರಣ್ಯ ಜೀವನ ಯಾಕೆ ಬಲಿ ಕೊಡ್ಬೇಕು? ರಾಧಾ, ರಾಧಾ, ಅವರಿಗೆ ನೀನು ಕಿರಣ್ ಪ್ರೀತಿಯ ದೇವತೆ ಎಂದು ಅವರಿಗೆ ತಿಳಿಸಬೇಕು. ಆಗ ನಿನ್ನ ಮೇಲೆ ಗಮನ ಬಿಟ್ಟು ನಿನ್ನ ಎದುರಿಗೆ ಬಿಸಿನೆಸ್ ಮಾಡುತ್ತಾರೆ. ಆಗ ಗಾಣಕ್ಕೆ ಸಿಕ್ಕ ಮೀನಿನಂತೆ ವಿಲ ವಿಲ ಒದ್ದಾಡಿ ಸಾಯುವಂತೆ ಮಾಡಬೇಕು ರಾಧಾ. ಹಾಗಾದ್ರೆ ನನ್ನ ನಿನ್ನ ಭೇಟಿ ಯಾವಾಗ? ಆ ವಿಷಯ ಗೊತ್ತಾದ ಕ್ಷಣವೇ ಒಂದು ಫೋನ್ ಕಾಲ್ ಮಾಡು. ನಾನೇ ನಿನ್ನ ಹತ್ತಿರ ಬರುತ್ತೇನೆ ರಾಧಾ. ವಿಕ್ರಮ್, ಶ್ರೀಮಂತರ ಮುಷ್ಟಿಯಲ್ಲಿರುವ ಬಡವರನ್ನು ಅವರ ಕೈಯಿಂದ ಮುಕ್ತಿಗೊಳಿಸಿ ಅವರ ಪಾಲಿಗೆ ನಾವು ದಾರಿದೀಪ ಆಗಬೇಕು. ರಾಧಾ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹುಟ್ಟಿದ್ದು ಬಡ ಕುಟುಂಬದಲ್ಲೇ ತಾನೆ. ಹಾಗಾಗಿ ನಮ್ಮ ದೇಶಕ್ಕಾಗಿ, ಈ ದೇಶದ ಪ್ರಜೆಗಳಿಗಾಗಿ ಸಂವಿಧಾನವನ್ನು ತಂದುಕೊಟ್ಟ ಮಹಾತ್ಮರಾಗಿದ್ದಾರೆ. ರಾಧಾ, ಅವರು ದಲಿತರ ನಾಯಕರೆಂದು ಪ್ರಸಿದ್ಧರಾಗಿ ಜಾತಿ ತಾರತಮ್ಯ ವಿರುದ್ಧ ಹೋರಾಡಿ ವಿದೇಶದಲ್ಲಿ 10 ಜನರ ಡಾಕ್ಟರೇಟ್ ಪಡೆದು ನಮ್ಮ ಭಾರತ ದೇಶಕ್ಕೆ ಕೀರ್ತಿ ತಂದ ಮೊದಲ ಭಾರತೀಯರು ರಾಧಾ. ಅಂತ ಮಹತ್ವರು ಮಾಡಿರುವ ಕೆಲಸದ ಮುಂದೆ ನಾವು ಯಾವ ಲೆಕ್ಕ ಬಿಡಿ. ಆದಷ್ಟು ಬೇಗ ಫೈಲ್ ರೆಡಿ ಮಾಡಿ ನಿಮ್ಮಲ್ಲಿ ಕೊಟ್ಟು ಕಳಿಸ್ತೀನಿ. ರಾಧಾ, ಅವರನ್ನು ಕಿರಣ್ ಸಹಾಯದಿಂದ ಮಾತ್ರ ಮಾಡಲು ಸಾಧ್ಯ. ಕಿರಣ್ ತುಂಬಾ ಒಳ್ಳೆ ವ್ಯಕ್ತಿ. ಸಮಯ ಬಂದಾಗ ಅವನಿಗೆಲ್ಲ ವಿಷಯವನ್ನು ನಾನೇ ತಿಳಿಸುತ್ತೇನೆ. ಅಲ್ಲಿಯ ತನಕ ನೀನು ಯಾರೆಂದು ಕಿರಣ್ಗೆ ತಿಳಿಯಬಾರದು. ತಿಳಿಯಿತೆ ರಾಧಾ? ಖಂಡಿತವಾಗಿ ಜಯವಾಗಿ ಆಗಲಿ. ನೋಡಿ, ಅದೆಂಥ ಕಷ್ಟ ಬಂದ್ರು ಸಹ, ನನ್ನ ಪ್ರಾಣ ಹೋದ್ರು ಸಹ ನಾನು ಆ ಕೆಲಸ ಮಾಡೇ ಮುಗಿಸ್ತೇನೆ. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ರಾಧಾ, ಸಾವು ಇವತ್ತಲ್ಲ ನಾಳೆ ಯಾರಿಗೂ ತಪ್ಪಿದ್ದಲ್ಲ. ಇದರಲ್ಲಿ ನಾವು ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ. ಆದರೆ ಜೀವ ಇರುವ ತನಕ ಹೋರಾಡೋಣ. ಕೆಟ್ಟ ಇತಿಹಾಸ ಸೋತರ ಜೀವನಕ್ಕೆ ನಮ್ಮ ಪ್ರಯತ್ನ ನಾವು ಮಾಡೋಣ. ನೋಡಿ, ಸಂತೋಷದಲ್ಲಿದ್ದಾಗ ಎಲ್ಲರೂ ಬರ್ತಾರೆ, ಆದ್ರೆ ಕಷ್ಟದಲ್ಲಿ ಯಾರು ಬರೋದಿಲ್ಲ. ನೋಡಿ, ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಯಾವತ್ತಿದ್ರೂ ಜೊತೆಯಾಗಿರ್ತೀನಿ. ರಾಧಾ, ಒಂದು ವಿಷಯ, ನಮ್ಮಿಬ್ಬರ ಪ್ರೀತಿಯ ವಿಚಾರ ಆ ಕಿರಣಿಗೆ ತಿಳಿಯಬಾರದು. ಆ ಯುವ ಪುರುಷನ ಬಗ್ಗೆ ನೀ ನೋಡಿಕೊ. ಆ ಕನ್ನಡದ ವಿಷಯವನ್ನು ನಾನು ನೋಡಿಕೊಳ್ಳುತ್ತೇನೆ. ಸರಿ ಬಿಡಿ. ರಾಧಾ, ಪ್ರೀತಿಸುವೆ ನಿನ್ನನ್ನು ಅತಿಯಾಗಿ, ಅಪ್ಪಿಕೊಳ್ಳುವ ಆಸೆ ನಿನ್ನನ್ನು ಬಿಗಿಯಾಗಿ, ನೋಡಿಕೊಳ್ಳುವ ನಾನಿನ್ನ ನನ್ನ ಹೃದಯದ ಗೂಡಲ್ಲಿ ಭದ್ರವಾಗಿ. ನಿನ್ನ ಪ್ರೀತಿಯ ಗುಂಗಿನಲ್ಲಿ ಕುಳಿತಿರುವೆ ನಾನಿನ್ನ ಪ್ರೇಮಿಯಾಗಿ. ಈ ಹೃದಯವು ಮಿಡಿಯುತ್ತಿದೆ ನಿನಗಾಗಿ. ಈ ಪೆಟ್ಟು ಆಲಿಸು ಈ ಪ್ರೇಮಿಯನ್ನು ಸರಿಯಾಗಿ. ಆಡುವೆ ಪ್ರಿಯೆ ಈ ಪ್ರೇಮಿಗಾಗಿ ಒಂದು ಪ್ರೇಮ.
ನೋಡೇ ಇಲ್ಲ. ಅವನನ್ನು ಹೇಗೆ ಹತ್ರ ಆಗ್ಲಿ? ನನಗೆ ಒಂದು ತಿಮಿತನ ಇಲ್ಲ. ನಾನು ಸಿಬಿಐ ಆಫೀಸರ್ ಗುಟ್ಟ ಅವರು ಗೊತ್ತಾಗ್ಬಾರ್ದು. ಮೋಡದ ಮರೆಯಲ್ಲಿ ಸೂರ್ಯ ಬಿದ್ದ ಹಾಗೆ ಅನಾಥೆ ಎಂಬ ಮರೆಯಲ್ಲಿ ನಾನು ಅವರ ಪ್ರೀತಿ ಮಾಡಿ ಯುಗ ಪುರುಷನ ಬಗ್ಗೆ ಎಲ್ಲ ವಿಷಯ ತಿಳಿದು ವಿಕ್ರಮ್ ತಿಳಿಸಬೇಕು. ಹಲೋ ಮಿಸ್, ತಾವ್ಯಾರು ಒಬ್ಬಟ್ಟಿಯಾಗಿ ನಿಂತು ದುಃಖ ಪಡುತ್ತಿದ್ದೀರಾ? ಎಲ್ಲಿಂದ ಬಂದಿದ್ದೀರಿ ಹೇಳಿ ಮಿಸ್. ನಾನು ಇದೇ ಊರಿನ ಯುವಕ ಕಿರಣ್ ಎಂದು. ನಿಮ್ಮ ಹೆಸರನ್ನು ತಿಳಿಸುತ್ತೀರಾ? ಏನೆಂದು ಹೇಳಲಿ? ನನ್ನ ಹೆಸರು ರಾಧಾ ಅಂತ. ನಾನೊಬ್ಳು ಅನಾಥೆ. ನನ್ನ ಮುಂದಿನ ಜೀವನದ ಬಗ್ಗೆ ನನಗೊಂಚೂರು ಅರ್ಥನೇ ಆಗ್ತಾ ಇಲ್ಲ. ರಾಧಾ, ಜೀವನ ಎನ್ನುವ ಜೀವನ ಚಕ್ರದಲ್ಲಿ ಎಲ್ಲರ ಅನಾಥರೇ. ಈ ಅನಾಥ ಎನ್ನುವ ಪದದಿಂದ ಜೀವನವನ್ನು ಹುಡುಕಿಕೊಂಡು ಜೀವನವನ್ನು ಸಾಗಿಸಬೇಕು. ಆದರೆ ಈ ಜೀವನಕ್ಕೆ ಒಂದು ಅರ್ಥ ಸಿಗುವುದು ರಾಧಾ. ಜೀವನ ಯಾರಿಂದ ಬರಬೇಕು, ಎಲ್ಲಿಂದ ಬರಬೇಕು? ಈ ಅನಾಥೆಯನ್ನು ಯಾರು ತಾನೇ ಕೈ ಹಿಡಿತಾರೆ ಹೇಳಿ? ರಾಧಾ, ಪದೇ ಪದೇ ಹುಚ್ಚಿಯಿಂದ ಮಾತನಾಡಬೇಡ. ನೀನು ಒಪ್ಪುವುದಾದರೆ ಕರ್ತವ್ಯ ಜೀವನದಲ್ಲಿ ಸೂರ್ಯ ಚಂದ್ರನಂತೆ ಬೆಳಕನ್ನು ಸಿದ್ಧನಾಗಿರುವೆ ರಾಧಾ. ಕಿರಣ್, ನಿನ್ನ ಬದುಕಲ್ಲಿ ನಾನು ಮೋಡದ ಮರೆಯಲ್ಲಿರುವ ಮಂಜಿನ ಚೆಲ್ಲಾಟ ಆಗ್ತದೆ. ನನ್ನ ಜೀವನದ ಮೊದಲ ತಪ್ಪು ಇದು. ಯಾಕಂತ ಗೊತ್ತೇ? ಬಡವರನ್ನು ಶ್ರೀಮಂತರಿಂದ ಕಾಪಾಡೋದಕ್ಕೆ. ಈಗ ರಾಧಾ, ಏಕೆ ಬಾಳವಾದೆ? ಈ ನಿನ್ನ ಹೃದಯದಲ್ಲಿ ಬೇರೆ ಯಾರಿಗಾದ್ರೂ ಜಾಗ ಕೊಟ್ಟಿದ್ದೀರಲ್ಲ, ಮಾತನಾಡ ರಾಧಾ. ಆ ರೀತಿ ಏನಿಲ್ಲ ಕಿರಣ್. ಆದ್ರೆ ನಾನೊಬ್ಬ ಅನಾಥೆ ಅಲ್ವಾ, ಅದಕ್ಕೆ ನಮಗೂ ಸ್ವಲ್ಪ ಟೈಮ್ ಬೇಕು. ರಾಧಾ, ನಿನ್ನ ಯೋಚನೆ ಸರಿ ಇದೆ. ಈ ಸಮಾಜದಲ್ಲಿ ಹೆಣ್ಣಿಗೆ ಪ್ರೀತಿ ಮಾಡುತ್ತೇನೆಂದು ನಂಬಿಸಿ ಅವರನ್ನು ನಡಿ ಬೀದಿಯಲ್ಲಿ ಕೈಬಿಟ್ಟು ಮತ್ತೊಂದು ಹೆಣ್ಣಿನ ಜೊತೆ ಚೆಲ್ಲಾಟವಾಡುವ ರಾಕ್ಷಸರು ತುಂಬುತ್ತಿದ್ದಾರೆ ಈ ನಮ್ಮ ಸಮಾಜದಲ್ಲಿ. ರಾಧಾ, ಈ ವಿಚಾರದಲ್ಲಿ ಬಲವಂತವೇನೂ ಇಲ್ಲ. ನೀನಾಗಿ ನೀನು ಒಪ್ಪುವುದಾದರೆ, ಯಾಕೆಂದರೆ ಇದು ನಿನ್ನ ಜೀವನದ ಪ್ರಶ್ನೆ. ನಿರ್ಧಾರ ನಿನ್ನ ಕೈಯಲ್ಲಿದೆ ರಾಧಾ. ಕಿರಣ್, ನಿಮ್ಮಂತ ಪ್ರಿಯಕರ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಇರಬೇಕು. ನೋಡಿ, ನಿಮ್ಮ ಇಷ್ಟದಂತೆ ಆಗಲಿ. ರಾಧಾ, ಬೀಸುವ ಗಾಳಿ ಬಯಸುವುದು ಅತ್ಯಾಸರಾದ ಕಾರಣವನ್ನ. ಪ್ರೀತಿಸುವ ಪ್ರೇಮಿ ಬಯಸುವುದು ಪ್ರೇಯಸಿಯ ಚಿತ್ತಾರವನ್ನ. ನಾನು ಬಯಸುವುದು ನನ್ನ ಪ್ರೇಯಸಿಯ ಹೃದಯ ಊರುಗಳಲ್ಲಿ ದೊಡ್ಡ ಜಾಗವನ್ನು ಕೊಡುವೆ ರಾಧಾ. ಅದರಲ್ಲಿ ಅನುಮಾನವೇ ಬೇಡ. ನಾನು ಯಾವತ್ತಿದ್ರೂ ನಿಮ್ಮ ಒಳಗೆ. ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಜೊತೆಗಾಗಿ ಸಿಕ್ಕಿರೋದು ನನ್ನ ಪುಣ್ಯ. ಒಂದೊಂದು ನುಡಿಯಲ್ಲೂ ಈ ಅನಾಥನ ಜೀವನ ಅಡಗಿದೆ. ನಿನ್ನ ಬಿಸಿರಾಗಿದ್ದರೆ ಅಷ್ಟೇ ಸಾಕು ರಾಧಾ. ನಿಮ್ಮ ನಂಬಿಕೆಗೆ ನಾನು ಎಂದಿಗೂ ಮೋಸ ಮಾಡಲ್ಲ. ನೋಡಿ, ನಿಮಗೆ ಮಾತು ಕೊಡ್ತಾ ಇದ್ದೀನಿ. ನೀವು ಸಹ ನನಗೆ ಯಾವತ್ತೂ ದೂರ ಬರಬಾರದು, ಆಯ್ತಾ? ರಾಧಾ, ಆ ಭೂಮಿಗೆ ಆ ಸೂರ್ಯ ಚಂದ್ರರು ಬೆಳಕು ಕೊಡುತ್ತಾ ಕಾವಲುಗಾರರಾಗಿರುತ್ತಾರೆ. ಅದೇ ರೀತಿ ನಾನು ನಿನಗೆ ಕಾವಲುಗಾರನಾಗಿರುತ್ತೇನೆ. ನನ್ನನ್ನು ನಂಬು ರಾಧಾ, ನಂಬು. ನೋಡಿ, ನಿಮ್ಮ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ಈ ಪ್ರೀತಿಯ ಪಯಣದಲ್ಲಿ ಅಥವಾ ಜೀವನದ ಪಯಣದಲ್ಲಿ ಬರುವ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿರಬೇಕು. ಇಬ್ಬರು ಸಮನಾಗಿ ಜೀವನ ನಡೆಸಬೇಕು ರಾಧಾ. ಅಲ್ಲಿ ನೋಡು, ಜುಳುಜುಳನ್ನು ಅರಿಯುವ ಈ ಜಲಪಾತವನ್ನು ಇವು ನಾವು ಪ್ರೇಮಿಗಳ ಕೈ ಬೀಸಿ ಕರೆಯುತ್ತಿದ್ದೇವೆ. ಇವು ತಮ್ಮ ಪಾದ ವಾತಾವರಣದಲ್ಲಿ ಪ್ರೇಮಿಗಳ ಮನಸ್ಸು ಬಿಚ್ಚಿ ಮಾತನಾಡಲೆಂದು ಮಾತನ್ನು ಕೈ ಬೀಸಿ ಕರೆಯುತ್ತಿದೆ ರಾಧಾ. ಇದೇ ಸಂದೇಶದಲ್ಲಿ ಹಾಡುವ ಅವರ ಪ್ರಿಯದ ಗೀತೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಈ ಲೋಕ ಮರೆಯದ ನೆನೆಯುವ ಹೊಸ ಇತಿಹಾಸವ ನಲ್ಲ ಮರೆಯುವೆ.
ಮಾಡಿದ್ದು ನಿನಗೆ ಏಕೆ ರಾಧ? ಅವನ ಹತ್ರ ನಿನಗೇನು ಕೆಲಸ? ಏನಿಲ್ಲ ಕಿರಣ್, ಎಷ್ಟೇ ಆಗಿದ್ರು ಅವ್ರು ಶ್ರೀಮಂತರಲ್ವಾ, ನನ್ಗೆ ಯಾವಾಗಾದ್ರೂ ಒಂದು ಕೆಲಸ ಕೊಡ್ತಾರೆ ಅಂತ ಕೇಳಿದೆ. ರಾಧಾ, ಅವನ ಹೆಸರಿಗಷ್ಟೇ ಶ್ರೀಮಂತ. ಸಾವಿರಾರು ಬಡಜನರ ರಕ್ತ ನೀಡುವ ರಾಕ್ಷಸ ಅವನು. ಬಡಜನರ ಉಸಿರು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ರಾಧಾ. ನಿನ್ನನ್ನು ಮಾತ್ರ ಅವನ ಕೆಲಸಕ್ಕೆ ಕಳಿಸಲಾರೆ. ಸರಿ ಬಿಡಿ, ನಿಮ್ಮ ಮಾತಿನಂತೆ ನಾವಲ್ಲಿಗೆ ಹೋಗೋದಿಲ್ಲ. ಅವರ ಮನೆ ಹತ್ರ ತೋರಿಸಿ. ರಾಧಾ, ಅಲ್ಲಿ ನೋಡು, ದೊಡ್ಡ ಮನೆ ಕಾಣಿಸ್ತಿದೆಯಲ್ಲ, ಅದೇ ಅವನ ಮನೆ. ಕಿರಣ್ ಹೇಗೋ ನನ್ನ ದಾರಿಗೆ ಬಂದಾಯ್ತು. ಇನ್ನೇನಿದ್ರು ಆ ಯುವ ಪುರುಷನ ಮನೆಗೆ ಹೋಗಿ ಅವನ ವಿಷಯಗಳೆಲ್ಲ ತಿಳಿದುಕೊಂಡು ನನ್ನ ವಿಚಾರ ತಿಳಿಸ್ಬೇಕು. ಇದೇ ನನ್ನ ಗುರಿ. ರಾಧಾ, ಇದೇ ಸಂತೋಷದಲ್ಲಿ ಹಾಡುಗಳ ಗೀತೆ. ವಂದನನಿ ಮಲ್ಲರನಿ ಹರಿಣಿ ಯಮುನೆ ಮಂಡಲನ ಪಂಚ
ಮಾವ, ಗರುಡ, ಏನೋ ಯೋಚನೆಯಲ್ಲಿ ಇರುವಂತೆ ಕಾಣಿಸ್ತಿದೆಯಲ್ಲ, ಅದು ಏನೆಂದು ನನ್ನ ಬಳಿ ಹೇಳಬಾರ್ದಾ? ಪ್ರಿಯ, ಅಲ್ಲಿ ನೋಡುವ ನಕ್ಷತ್ರಗಳನ್ನು, ಅವುಗಳನ್ನು ನೋಡಿದರೆ ಅವು ನಮ್ಮನ್ನೇ ನೋಡುತ್ತವೆ ಎಂಬ ಭಾವ ಬರುತ್ತದೆ. ಅವು ಆ ಹೊಳಪು, ಆ ನಕ್ಷತ್ರವು ಅವು ಯಾವ ರೀತಿ ಹೊಳೆಯುತ್ತಿದೆಯೋ ಅದೇ ರೀತಿ ಈ ನಿನ್ನ ಸೌಂದರ್ಯ ನನ್ನ ಕಣ್ಣು ಕೂತಿದೆ. ಈ ನಿನ್ನ ಸೌಂದರ್ಯ ನನಗೆ ಮಾತ್ರ ಮೀಸಲಾಗಿರಬೇಕು, ತಿಳಿಯುತ್ತೆ? ಇಲ್ಲ ಅಂದ್ರೆ ಈ ರಾಜರಾಜೇಂದ್ರ ಕರ್ಣನ ಬಗ್ಗೆ ನಿನಗೆ ಗೊತ್ತು ತಾನೆ? ನಾನು ಮೋಹನನ್ನು ಪ್ರೀತಿಸುತ್ತಿರುವ ವಿಷಯ ಈಗ ನಿಮಗೆ ತಿಳಿದ್ರೆ ನನ್ನ ಕತೆ ಅಷ್ಟೇ. ಇವನ ಹೇಳಿದಾಗೆ ಕೇಳಿ ಪಾರಾಗಬೇಕು. ಮೌನವಾದೆ. ಈ ಮೌನಕ್ಕೆ ಕಾರಣವೇನು? ನೀನು ಯಾರನ್ನಾದರೂ ಪ್ರೀತಿ ಮಾಡುತ್ತಿರುವೆಯಾ? ನೋಡು ಪ್ರಿಯ, ಹಾರುವ ಹಕ್ಕಿಗೆ ರೆಕ್ಕೆ ಮುಖ್ಯ. ಏನಾದರೂ ದಾರಿ ತಪ್ಪಿದರೆ ಹಾರಾಡುವ ನಿನ್ನ ರೆಕ್ಕೆಯನ್ನು ಕತ್ತರಿಸುವುದಿಲ್ಲ, ಜೊತೆಯಲ್ಲಿ ಹಾರಾಡಿದ ಅವನ ರುಂಡವನ್ನೇ ಕತ್ತರಿಸುವೆ. ಎಚ್ಚರಿಕೆ, ನಾನು ಯಾರು? ಸುತ್ತ ತಳ್ಳಿಗೆ ಒಡೆಯ. ಗೌರವಕ್ಕೆ ಧಕ್ಕೆ ಬಂದರೆ ನಿನ್ನ ಜೀವಂತ ಸಮಾಧಿ ಖಚಿತ. ನೋಡು ಪ್ರಿಯ, ಇದು ನೆನಪಿನಲ್ಲಿದೆ ನಿನಗೆ. ಗರುಡ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ? ನನ್ನ ಒಡೆಯ ಧೀರನಿಗೆ ಧೀರ, ಶೂರನಿಗೆ ಶೂರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಬೇಸರವಾಯ್ತೆ ಪ್ರಿಯ, ಏನು ಮಾಡೋದು? ಈ ನನ್ನ ಹೃದಯಕ್ಕೆ ನೀನು ದೇವತೆಯಾಗಿರಬೇಕೆನ್ನುವುದೇ ನನ್ನ ಆಸೆ ಕಣೆ. ನನ್ನ ಹೃದಯದಲ್ಲಿ ಬೇರೆಯವರಿಗೆ ಜಾಗ ಇರಬಾರದು. ಒಂದು ವೇಳೆ ಇದ್ದರೆ ಅದು ಅಲ್ಲೇ ಜೀವಂತ ಸಮಾಧಿ ಮಾಡುವೆ. ನುಡಿದಂತೆ ನಡೆಯುವ ಸಮರ್ಥ ಕಡೆ ಈ ರಾಜೇಂದ್ರ ಗರುಡ. ಗರುಡ, ಒಂದು ವೇಳೆ ನಾನು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ನೀವು ಏನ್ ಮಾಡ್ತೀರಾ? ಪ್ರೀತಿ ಮಾಡಿದ್ದಾರೆ. ನಾನು ನಿನ್ನನ್ನು ಏನು ಮಾಡುವುದಿಲ್ಲ. ಯಾಕೆ ಗೊತ್ತಾ? ಈ ನನ್ನ ಹೃದಯದಲ್ಲಿ ನಿನಗಾಗಿ ದೇವ ಮಂದಿರವನ್ನೇ ಕಟ್ಟಿದ್ದೇನೆ. ನಿನ್ನ ಪ್ರೀತಿ ಮಾಡಿದ ಅವನ ರುಂಡವನ್ನು ಕತ್ತರಿಸಿ ಈ ನನ್ನ ದೇವ ಮಂದಿರದ ಬಾಗಿಲಿಗೆ ಪೂರ್ಣವಾಗಿ ಕಟ್ಟುತ್ತೇನೆ. ಯಾಕೆ ಗೊತ್ತಾ? ನಿನ್ನ ಬಾಯಲ್ಲಿ ಪ್ರೀತಿ ಪ್ರೇಮ ಬರುವುದಕ್ಕಿಂತ ಮುಂಚೆ ಆ ತೋರಣ ಕಟ್ಟಿದ ರುಂಡ ನಿನಗೆ ನೆನಪಿಗೆ ಬರಬೇಕು, ಬರಲೇಬೇಕು. ಲೇ ಗರುಡ, ಆಸ್ತಿ ಅಂತಸ್ತು ಇದೆಲ್ಲ ನನ್ನ ತಂದೆ ಕೈಗೆ ಸೇರಿದೆ. ಅವರನ್ನು ನಿನ್ನ ದುರಾಸೆಯಿಂದ ಕೊಂದು ಈಗ ಹರಿಚಂದ್ರನಂತೆ ಮಾತನಾಡ್ತಿದ್ದೀಯ. ನೋಡು, ಈ ಆಸ್ತಿ ಅಂತಸ್ತು ಎಂದಿದ್ರು ನನ್ನ ತಂದೆ ತಾಯಿಗೆ ಮಾತ್ರ ಮೀಸಲು. ನನ್ನ ಹೃದಯದಲ್ಲಿ ನನ್ನ ಮೋಹನಿಗೆ ಇಷ್ಟಿಷ್ಟು ಜಾಗ, ಬೇರೆ ಯಾರಿಗೂ ಜಾಗವಿಲ್ಲ ಎನ್ನುವುದು ಮಾತ್ರ ನೆನಪಲ್ಲಿಟ್ಕೋ. ಪ್ರಿಯ, ಪ್ರತಿ ಕ್ಷಣ ಪ್ರತಿದಿನ ನಾನು ನಿನ್ನ ಗಮನಿಸುತ್ತಿರುವೆ. ನಿನ್ನ ಮೌನಕ್ಕೆ ಕಾರಣವೇ ಅರ್ಥವಾಗುತ್ತಿಲ್ಲ. ನಾನು ಏನು ಕಡಿಮೆ ಮಾಡಿದ್ದೇನೆ ಹೇಳು? ಈ ಭೂಮಂಡಲದಲ್ಲಿ ಪ್ರಿಯ ಎನ್ನುವ ಹೆಸರು ಕೇಳಿದರೆ ಸಾಕು, ಇವಳು ಆ ಗರುಡನ ಅರಮನೆಯ ದೇವತೆ ಎಂದು ಎಲ್ಲರೂ ಹೇಳುತ್ತಾರೆ. ಹೇಳು, ನಿನಗೇನು ಬೇಕು? ಕ್ಷಣದಲ್ಲಿ ತಂದು ಕೊಡುತ್ತೇನೆ. ಗರುಡ, ನನಗೇನು ಬೇಡ. ನನ್ನ ತಂದೆ ತಾಯಿಯ ವಾತ್ಸಲ್ಯ, ಪ್ರೀತಿ, ಕೊಡುಗೆಯ ಪ್ರಿಯ, ತಂದೆ ತಾಯಿ ನೆನಪಿಗೆ ಬಂದರೆ ಸಾರಿ ಕಣೆ. ಪ್ರಿಯ, ಈ ಕಾಲ ಎನ್ನುವ ಕಾಲಚಕ್ರದಲ್ಲಿ ಅವರು ನಮ್ಮಿಂದ ದೂರಾಗಿ 20 ವರ್ಷವಾಯ್ತು. ಅವರ ಚಿಂತೆಯಲ್ಲಿ ನೀನು ನಿನ್ನ ಗತಿ ಏನಾಗಬೇಕು ಪ್ರಿಯ? ಗರುಡ, ಹೇಗೆ ಸಂತೋಷವಾಗಿರಿ. ನೀವು ನೋಡಿದ್ರೆ ಬಿಸ್ನೆಸ್ ಅಂತ ವಿದೇಶಗಳಿಗೆ ಹೋಗ್ತೀರಾ. ನಾನು ಹೇಗೆ ಮನೆಯಲ್ಲಿ ಒಬ್ಬಳಿಗೆ ಹೇಗೆ ಇರ್ಲಿ ನೀವು? ಏ ರುಚಿ, ನಮ್ಮ ಕಂಪನಿಯಲ್ಲಿ ಸಾವಿರಾರು ಜನರು ಕೆಲಸ ಮಾಡುತ್ತಿದ್ದಾರೆ. ಅವರಲ್ಲಿ ನಿನಗಾಗಿ ನಿನ್ನ ಗೆಳತಿಯರನ್ನು 10 ಜನರನ್ನು ಬಿಡುತ್ತೇನೆ. ಸರಿಯೇ? ಇಲ್ಲವೆಂದು ಹೀಗಿದ್ದರೆ ಹೇಗೆ ಪ್ರಿಯ? ನೋಡು ಪ್ರಿಯ, ತಂದೆ ತಾಯಿಯ ಆಸೆ ಬಿಟ್ಟು ಸಂತೋಷವಾಗಿರು ಅಷ್ಟೇ. ನಿನ್ನಿಷ್ಟವೇ ನನ್ನಿಷ್ಟ ಗರುಡ, ನೀನು ಹೇಳಿದಂತೆ ಮಾಡಿ. ಪ್ರಿಯ, ಸೂರ್ಯನ ಕಾಂತಿಯಂತೆ ಈ ನಿನ್ನ ಕಾಂತಿಗೆ ಯಾವ ದೇವಲೋಕದ ಅಪ್ಸರೆಯರು ಕೂಡ ಸಾಟಿ ಇಲ್ಲ. ಆ ವಿಶ್ವಮಿತ್ರ ಮೇನಕೆಯ ಸೌಂದರ್ಯಕ್ಕೆ ಸೋತ, ಆ ಶ್ರೀಕೃಷ್ಣ ಪರಮಾತ್ಮ ರಾಧೆ ಸೌಂದರ್ಯಕ್ಕೆ ಸೋತ, ಈ ರಾಜರಾಜೇಂದ್ರ ಗರುಡ ಈ ನಿನ್ನ ಸೌಂದರ್ಯಕ್ಕೆ ಸೋತ. ಈ ಪದಗಳ ಸಾಲಿಗೆ ನೀನೇನೆಂದು ಉತ್ತರಿಸುವೆ? ಅವರು ದೇವರವರು. ಆ ದೇವರಂತೆ ನಾವು ಇರಲು ಸಾಧ್ಯವೇ? ಆ ದೇವರಂತೆ ಎಲ್ಲರೂ ಸಂತೋಷವಾಗಿರುತ್ತೇವೆ ಗರುಡ. ಪ್ರಿಯ, ನಿನ್ನ ಸಂತೋಷಕ್ಕೆ ನಾನೆಂದೂ ಅಡ್ಡಿಯಾಗಲಾರೆ. ಪ್ರಿಯ, ಈ ನಿನ್ನ ಸೌಂದರ್ಯದ ಸಿರಿಯನ್ನು ಈ ರಾಜೇಂದ್ರ ಗರುಡನಿಗೆ ಒಪ್ಪಿಸಿ ಸಂತೃಪ್ತಿಪಡಿಸುವೆಯಾ? ಬೀಸುವ ಗಾಳಿಯನ್ನು ನೋಡಿ ಮಾಮರದ ಕಥೆ
ಚಲಿಕೆಯಲ್ಲಿ ಕಾಣಬೇಕು. ಚಲಿಸುವ ಮೋಡವನ್ನು ನೋಡಿ ಅದರ ದಿಕ್ಕು ತಿಳಿಯಬೇಕು. ಆದರೆ ನನ್ನ ಜಗನ ಮಾತ್ರ ನನ್ನ ಪ್ರೀತಿಯ ಪ್ರೇಯಸಿಯ ಪ್ರಿಯ ದಿಕ್ಕಿನ ಕಡೆ. ಪ್ರಿಯ, ಇದೇ ಸಂತೋಷದಲ್ಲಿ ಹಾಡುವ ಯಾವೊಂದು ಪ್ರೇಮ ಗೀತೆ. ಚಂದ
ನಮ್ ಕೊಪ್ಪಲೆ ಗುಲ್ಬರ್ಗ ಮಾಮ ನಮ್ ಸಿನಿಮಾ ಅಳಿಯ ಎಲೆಕ್ಷನ್ ನಿಂತ್ಕೊ ಅಳಿಯ ಎಲೆಕ್ಷನ್ ನಿಂತ್ಕೊ ಅಂತ ಹೇಳಿ ನಮ್ ಕಿಶನೆಲ್ಲ ನುಣ್ಣು ಗೋಳಿಸ್ಬಿಟ್ಟು ನೋಡಿ. ನಮ್ಮ ಅತ್ತೆರು ಸೊಸೆರು ನನಗೆ ಒತ್ತಿ 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 ಎಲೆಕ್ಷನ್ ಗೆಲ್ಲಿಸೇ ಬಿಟ್ರು ನೋಡ್ರಿ. ನಮ್ಮ ಇನದತ್ತೆ ನಮ್ಮ ಕಮಲತ್ತೆ ಪರಮೇಶಿ ನಮ್ಮ ಓಣೆಗೆ ನೀರೇ ಇಲ್ಲ, ಪರಮೇಶಿ ನಮ್ಮ ಓಣೆಗೆ ಲೈಟೇ ಇಲ್ಲ ಅಂತ ಸುಮ್ಮನೆ ಬಾಯಿ ಬಂದಾಗೆಲ್ಲ ಬೈತಾರಲ್ರಿ. ಈ ಪಂಚಾಯತಿ ಕೆಲಸ ನಿಜವಾಗ್ಲೂ ತರಲೆ ಕೆಲಸ. ನಾವು ದುಡ್ಡು ಕೊಟ್ಟು ಚಡ್ಡಿ ಬಿಚ್ಚಿ ಬೊಕ್ಕಂಗಾಗೆ ನೋಡ್ರಿ. ಈ ಪ್ರಪಂಚದಲ್ಲಿ ಕೆಟ್ಟ ಕೆಲಸ ಅಂದ್ರೆ ಅದು ಎಲೆಕ್ಷನ್ ನೋಡ್ರಿ. ಎಲ್ಲ ಮನೆಗೂ ಗಲಾಟಿ ನೋಡಿ ನೋಡಿ ನನಗಂತೂ ಸಾಕಾಗೋಗ್ಬಿಟ್ಟ ನೋಡ್ರಿ. ನಿನ್ನೆ ನಿನ್ನಂತ ಹುಡುಗಿ ಬಂತು ನೋಡ್ರಿ. ಈ ಏನೋ ಪರಮೇಶಿ, ನಮ್ಮ ಬೀದಿಯಾಗ ನೀರೇ ಬರಂಗಿಲ್ಲ. ಚುನಾವಣೆಯಲ್ಲಿ ಗೆದ್ದು ಬಾಳ ಮಿಂಚಕತ್ತೀಯಲ್ಲ, ಏನ್ ಸಮಾಚಾರ ಅಂತೀನಿ? ಲೇ ಬಂಗಾರಿ, ಹೊಟ್ಟೆ ಯಾಕೆ ಉರಿಸ್ತೀರಿ? ನಾನೇ ನಿನ್ನ ಹೊಟ್ಟೆನ ಮುಂದಕ್ಕೆ ಬರಂಗ್ ಮಾಡೋಣ ಅಂತಿದ್ರೆ ನೀನ್ ನೋಡಿದ್ರೆ ನನ್ನ ಹೊಟ್ಟೆ ಉರ್ಸಕ್ ನಿಂತಿಲ್ಲ ಬಂಗಾರಿ. ಈ ಜನಗಳ ಹತ್ರ ಮಾತಾಡಿ ಮಾತಾಡಿ ನನಗಂತೂ ಸಾಕಾಗೋಗ್ಬಿಟ್ಟು ನೋಡಿ. ಯಾಕೋ ಪರಮೇಶಿ, ಕತ್ತಿನ ತುಂಬ ಚಿನ್ನ ಚೈನಿ ಹಾಕೊಂಡು ಸುತ್ತಾಕತ್ತೀಯ? ಲೇ ಬಂಗಾರಿ, ನಮ್ಮ ಅತ್ತಿರ ಸೋದರಿಗೆ ನಾನು ಲಕ್ಷ ಲಕ್ಷ ಖರ್ಚು ಮಾಡಿದ್ದೀನಿ ಕಣಲಿ. ಏನ್ ಎಲೆಕ್ಷನ್ ಗೆದ್ದಾಗಲೇ ₹1 ಕಂಡಿಲ್ಲ ನೋಡು ಬಂಗಾರಿ. ಏನೋ ನನ್ನ ಮರ್ಯಾದೆ ಹೋಗುತ್ತಂತ ನಾನೇ 4 ಗಂಟೆ ತಿಪ್ಪಸ್ವಾಮಿ ಜಾತ್ರೆಗೆ ಹೋಗಿ 15 ಪಟ್ಟು ಗೋಲ್ಡ್ ಚೇನ್ ತಂದು ಮಾದೇ ಬೂಡ್ದಾಗ ನಿಜವಾಗ್ಲೂ ಕ್ಲೀನ್ ಬೋರ್ಡ್ ಆಗಿದ್ದೀನಿ ಕಣಲಿ. ಏನು ಸ್ವಲ್ಪ ಬಿಲ್ಡಪ್ ಹಾಕೊಂಡಿದ್ದೀನಿ ನೋಡು. ಈ ವಿಷಯ ನನಗೆ ಗೊತ್ತಾಯ್ತು ಬಿಡಲೆ. ಲೇ ಬಂಗಾರಿ, ಗೊತ್ತಿದ್ರು ಅದನ್ನೇ ಹೇಳಿ ಯಾಕೆ ನನ್ನ ಮನಸ್ಸಿಗೆ ನೋವು ಮಾಡ್ತೀಯಲೇ? ಅಲ್ಲದೆ ನೀನು ಸಂಪಾದನೆ ಮಾಡಿದಾಗ ಏನ್ ಮಾಡ್ತೀಯ ಅಂತೀನಿ? ಲೇ ಬಂಗಾರಿ, ಅದನ್ನ ಏನೇ ಕೇಳ್ತೀಯಲ್ಲಿ? 4 ಗಂಟೆಗೆ ಹೋಗಿ ದುಡ್ಡು ಬಿಡಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ಸೊಸೆಯರು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ನನಗೆ ಲೈನ್ ಹೊಡೆದು ದುಡ್ಡನ್ನೆಲ್ಲ ಮನ್ನಾ ಮಾಡ್ಬಿಟ್ರು. ಅಕೌಂಟ್ ತಗೊಂಡೋಗಿ ಚೆಕ್ ಮಾಡಿದ್ರೆ ಜೀರೋ ಬಂತು. ಜೀರೋ ನೋಡಿ ಜೀವನನೇ ಬೇಸತ್ತು ಹೋಗ್ಬಿಟ್ಟು ತೊಡೆ ಬಂದೆ. ಆದ್ರೂ ನಿನ್ ಜೀವನ ಬಹಳ ಕಷ್ಟ ಐತೆ ಏನು? ಲೇ ಬಂಗಾರಿ, ನಿನಗಾದ್ರೂ ನನ್ನ ಮೇಲೆ ಕರುಣೆ ಬಂತಲ್ಲ, ಅಷ್ಟು ಸಾಕು ಬಿಡಲೆ. ನಿನ್ನ ನೋಡ್ತಾ 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 ಸರಿಯಾಗಿ ಮಾಡ್ತಾ ಮಾಡ್ತಾ ನೆಮ್ಮದಿಯಾಗಿದ್ದು ಬಿಟ್ಟು ನೋಡು. ಸರಿ, ನಿನಗೆ ಯಾಕೆ ಬೇಕು ಇಂಥ ಕೆಲಸ ಅಂತೀನಿ? ಸುಮ್ಮನೆ ಈ ಮೆಂಬರ್ಶಿಪ್ ಬಿಟ್ಬಿಟ್ಟು ಆರಾಮಾಗಿ ಬುದ್ಧಿ 10 ಲಕ್ಷ ಬಡ್ಡಿ ಕೊಟ್ಬಿಟ್ಟಿದ್ರೆ ಒಳ್ಳೆ ದುಡ್ಡು ಬರ್ತಿತ್ತು. ರಾಜಕೀಯ ಮಾಡ್ಬೋದಿತ್ತಲ್ಲ ನೀನು. ಲೇ ಬಂಗಾರಿ, ನಿನ್ನ ಮಾತು ಕೇಳಿ ನಾನೇನಾದ್ರೂ ನಮ್ಮ ಊರಿನ ಜನಕ್ಕೆ ಬಡ್ಡಿ ಕೊಟ್ರೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಅಂತ ಚಡ್ಡಿ ಉದುರಿಸ್ಬಿಡ್ತಾರೆ ಕಣಲ್ಲಿ. ಆಗ ಪೂರ್ವ ಶಾಗಣಗೂ ಗತಿ ಇಲ್ಲ, ಹಂಗ್ ಮಾಡ್ಬಿಡ್ತಾರೆ. ಬಂಗಾರಿ ಬಗ್ಗಿದ್ರೆ ಬಿಡ್ತಾರ, ಸರಿಯಾಗಿ ಹಾಕಿ ನುಣ್ಣು ಗೋಳಿಸ್ಬಿಡ್ತಾರೆ ಕಣಲ್ಲಿ. ಅದೇ ಪರಮೇಶಿ, ನನಗೆ ಯಾಕೋ ಡೌಟ್ ಬರಕತ್ತೈತಲ್ಲ. ಲೇ ಬಂಗಾರಿ, ನಮ್ಮ ಪಂಚಾಯತಿ ರಾಜೇಶಿ ನಮ್ಮ ಹೋಬಳೇಶಿ ಅವ್ರ ಮಾತು ಕೇಳಿ ಆ ಎಲೆಕ್ಷನ್ ಈ ಎಲೆಕ್ಷನ್ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ನನ್ನ ದುಡ್ಡನ್ನೆಲ್ಲ ಹಾಳು ಮಾಡ್ಬಿಟ್ರು. ಕೊನೆಗೆ ನನ್ನ ಮಕ್ಕಳು ನನ್ನ ಹತ್ರ ಬರ್ದಿದಂಗ ಆಗ್ಬಿಟ್ರು. ಬಂಗಾರಿ, ಮನೆನೇ ಖಾಲಿ ಮಾಡಿ ಖಾಲಿ ಪಲಾವು ಉದ್ರ ಕಬಾಬು ಮನೆನೇ ಕೇರ್ ಫುಟ್ಪಾತ್ ಮಾಡ್ಬಿಟ್ರು ಕಣಲೆ ಬಂಗಾರಿ. ಅಲ್ಲ ಕಣೋ, ಹೇಗಿದ್ದೆ ಹೆಂಗಾದೆ ಅಂತೀನಿ. ಈ ಕಲಿಯುಗದ ಹಂಗೆ ಕಣೋ, ಜನ ಮೇಲೆ ಹತ್ತಿಸ್ತಾರೆ, ನೀನ್ ಹತ್ತಕ್ಕೆ ಹೋಗ್ಬಾರ್ದು ಅಷ್ಟೇ. ಲೇ ಬಂಗಾರಿ, ಎಲೆಕ್ಷನ್ ಮುಂದ್ಗಡೆ ಹೇಗಿದ್ದು ಗೊತ್ತಾ? 10 ಬೆರಳಿಗೆ 10 ಉಂಗುರ, ಕತ್ತಲ್ಲಿ 3-4 ಚೈನು. ಸುಮ್ಮನೆ ಇವನ್ನೆಲ್ಲ ಹಾಕೊಂಡು ಬೋರ್ಡ್ ಕಡೆ ಬರ್ತಾ ಇದ್ರೆ ನಮ್ಮ ಊರಾಗೆ ನಮ್ಮ ಅತ್ತೆರು ಸೊಸೆರು ನನಗೆ ಯಾರಪ್ಪ ಇವ್ರು ರಾಜ ಅಂತಿದ್ರಾಗ ರಾಜವಾಗಿ ನಿಜವಾಗ್ಲೂ ಕೊತ್ತಂಬರಿ ಬೀಜ ಆಗಿದ್ರು ಕಣಲ್ಲಿ ಬಂಗಾರಿ. ಬೋಳಿಸ್ಕೊಳಕ್ ₹1 ಇಲ್ಲ. ಅದಕ್ಕೆ ಕಣ ಪರಮೇಶಿ ಹೇಳಿದ್ರು ಈ ಕಲಿಯುಗ ಹಿಂಗೆ ಅಂತ. ಲೇ ಬಂಗಾರಿ, ನನ್ನ ಲೆಕ್ಕದಾಗ 10 ಮನೆ ಬಂದವೆ. ಒಂದು ಮನೆಗೆ 20,000 ಅಂತ ಲೆಕ್ಕ ಹಾಕೊಂಡ್ರು 10 ಮನೆಗೆ ಎಷ್ಟಾಯ್ತು? 2 ಲಕ್ಷ ದುಡ್ಡಾಯ್ತು ಬಂಗಾರಿ. ಅದ್ರಾಗ 1 ಲಕ್ಷ ತಗೊಂಡೋಗಿ ನೀನು ನಾನು ಗೋವಾ ಬೀಚ್ಗೆ ಹೋಗಿ ಕುಂಟ ಬಿಲ್ ಆಡೋಣ. ಇನ್ನ 1 ಲಕ್ಷ ತಗೊಂಡು ನಾನು ಯಾರು ನನ್ನ ಪವರ್ ಏನಂತ ಈ ಊರಿನ ಜನಕ್ಕೆ ತೋರಿಸ್ತೀನಿ ನೋಡು. ಪರಮೇಶಿ, ನಿನ್ ದುಡ್ಡು ಎಲ್ಲೂ ಹೋಗಲ್ಲ ಬಿಡು, ಸ್ವಲ್ಪ ತಾಳ್ಮೆಯಿಂದ ಇರು ಅಷ್ಟೇ. ಲೇ ಬಂಗಾರಿ, ಎಲ್ಲಿಗಂತ ತಾಳ್ಮೆ ಇರ್ಲಿ, ಆ ಕಡೆ ಹಾಕಿರೋ ದುಡ್ಡು ಬರಂಗಿಲ್ಲ, ಅದ್ರಾಗ ನೀನು ಬರಂಗಿಲ್ಲ, ದುಡ್ಡು ಸಿಗಂಗಿಲ್ಲ, ನೀನು ಸಿಗಂಗಿಲ್ಲ. ಬೇಡಪ್ಪ ಈ ತಟ್ಟೆ ತಟ್ರಲು. ಲೇ ಬಂಗಾರಿ, ಮನೆಗೆ ಸುಮ್ಮನೆ ಬಾಯಿ ಬಂದಂಗೆಲ್ಲ ಬೈದ್ರ ಕಣಲೆ ಬಂಗಾರಿ. ಏನನ್ನಾಗಿರ್ಲಿ, ಹೆಂಗಿದ್ರು ಎಲೆಕ್ಷನ್ ಗೆದ್ದು ಬಿಟ್ಟಿನ
ಅವರು ತಲೆಗೆ ಬೋಳಿಸಾದ್ರೂ ದುಡ್ಡು ಮಾಡ್ತೀನಿ ನೋಡು. ಸರಿ ಪರಮೇಶಿ, ನಾನೇನ್ ಬರ್ಲಾ? ನನಗೆ ಟೈಮ್ ಆಯ್ತು. ಲೇ ಬಂಗಾರಿ, ನಿಂತ್ಕೊಳ್ಳೋ ಬಂಗಾರಿ, ಈ ಚಳಿಗೆ ನನ್ನ ಒಬ್ಬನ ಬಿಟ್ಟು ಎಲ್ಲಿಗೆ ಹೋಗ್ತಿಲ್ಲ ನೀನು? ಪರಮೇಶಿ, ನಿನಗೆ ನಾವು ಕೆಲಸ ಮಾಡಿಲ್ಲ ಅಂದ್ರೂ ಹಣ ಬರುತ್ತೆ, ಆದ್ರೆ ನನಗಂಗಲ್ಲ. ನಾನ್ ಕೆಲಸ ಮಾಡಿಲ್ಲ ಅಂದ್ರೆ ನನಗೆ ರೊಕ್ಕ ಯಾರು ಕೊಡ್ತಾರೆ ಹೇಳು? ಲೇ ಬಂಗಾರಿ, ನಂದು ನಿಂದು ಅಂತ ಬೇರೆ ಬೇರೆ ಮಾತಾಡಿ ಯಾಕೆ ನನ್ನ ಮನಸ್ಸಿಗೆ ನೋವು ಮಾಡ್ತೀಯ ಬಂಗಾರಿ? ಈ ಮನಸ್ಸಿಗೆ ಬೇರೆ ನೋವು ಮಾಡೋದ್ರಾಗೆ ಬಂದ್ಬಿಟ್ಟು ಒಂದಟ್ಟೆ ನಾನು ಲವ್ ಮಾಡಲ್ಲ. ಸುಡುಗಾಡ ಹಾಳಾಗೋಗ್ಲಿ, ನಾನು ಮುಂದಕ್ಕೆ ಮಾಡ್ತೀನಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ